ದುಃಖದಲ್ಲಿರುವವರಿಗೆ ಒಂದು ಶುಭ ಸಮಾಚಾರ, ಗುಡ್ ನ್ಯೂಸ್ ಇದೆ. ದೇವರು ನಿನಗೋಸ್ಕರ ಕಾರ್ಯ ಮಾಡಲಿಕ್ಕೆ ಬಂದಿದ್ದಾರೆ. ನಿನಗೋಸ್ಕರ ಕಾರ್ಯ ಮಾಡ್ತಾರೆ, ಮಾಡೇ ಮಾಡ್ತಾರೆ. ಆತನು ಮಾತು ಕೊಟ್ಟ ಆತನು ಮಾತು ನೆರವೇರಿಸದೆ ಬಿಡುವುದಿಲ್ಲ. ಕೆಲವೊಂದು ಸಾರಿ ನಾವು ನೆನೆಸ್ಬೋದು, ಯಾಕೆ ಈ ತರ ಆಯ್ತು. ಒಬ್ಬ ಕುರುಡನು ಹುಟ್ಟಿದಾಗಿಂದ ಕುರುಡನಾಗಿದ್ದಾನೆ. ಜೀವಿತದಲ್ಲಿ ಆಸೆ ಏನು ಇನ್ನೇನಿಲ್ಲ. ಕಣ್ಣು ಬರಬೇಕಂತ ಅನೇಕ ಪ್ರಯತ್ನಗಳು ಮಾಡಿರ್ಬೋದು. ಈ ಲೋಕವನ್ನು ನೋಡಬೇಕು, ತಂದೆ ತಾಯಿಯನ್ನು ನೋಡಬೇಕು, ಅನೇಕ ಕಾರ್ಯಗಳು ಮಾಡಿರ್ಬೋದು. ಆದರೆ ಅವನು ಕುರುಡನಾಗ್ಬಿಟ್ಟಿದ್ದಾನೆ. ಅವನಿಗೆ ಕಣ್ಣಿಲ್ಲ, ಏನು ಕಾಣಿಸ್ತಾನೂ ಇಲ್ಲ. ಯೇಸು ಅವನ ಹತ್ರ ಹೋಗಿ ನೆಲದ ಧೂಳಿನಲ್ಲಿ ಕೆಸರು ಮಾಡಿ ಅವನ ಕಣ್ಣಿಗೆ ಹಚ್ತಾ ಇದ್ದಾರೆ. ದೇವ್ರು ಹೇಳ್ತಾ ಇದ್ದಾರೆ, ಸಿಲೋವ ಕೊಳಕ್ಕೆ ಹೋಗಿ ತೊಳಕು. ಗೊತ್ತಿಲ್ಲ, ಒಂದು ಮಾತು ಎದುರು ಮಾತಾಡದೆ ಕಣ್ಣಲ್ಲಿ ಕೆಸರು ಹಾಕಿದ್ರು ಕೂಡ ದೇವರು ಹೇಳಿದ್ರು ಅಂತ ಹೇಳಿ ನಂಬಿ ಹೋಗಿ ಸಿಲೋವ ಕೊಳದಲ್ಲಿ ಕಣ್ಣು ತೊಳೆದ. ಅವನಿಗೆ ಕಣ್ಣು ಬಂತು. ನಮ್ಮ ಜೀವಿತದಲ್ಲಿ ಅಯ್ಯೋ ಈ ಜೀವಿತ ಇದಿನ್ನೇನು ಮುಗಿದೋಯ್ತು, ಇದರಲ್ಲಿ ಇನ್ನೇನು ಆಗಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ಮತ್ತೆ ಅದರಲ್ಲಿ ನೋವಾಗುವಂಥ ವಿಷಯ ನಡೆದರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ಆ ಒಂದು ವಿಷಯದಲ್ಲಿ ದೇವರು ಅದ್ಭುತ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಒಂದು ವೇಳೆ ನೀವು ಆ ವಿಷಯಕ್ಕೋಸ್ಕರ ಪ್ರಾರ್ಥಿಸಿ ಬಿಟ್ಟುಬಿಟ್ಟಿರ್ಬೋದು. ಪ್ರಾರ್ಥಿಸಿ ನಡೆಯದ ಕಾರಣ ವಿಷಯವನ್ನು ಮರೆತು ಬಿಟ್ಟಿರ್ಬೋದು. ಪ್ರಾರ್ಥಿಸಿ ನಡೆಯದ ಕಾರಣ ನಿರಾಶೆಯಲ್ಲಿರ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾರೆ, ನನ್ನ ಆ ಮಾತನ್ನು ಕೇಳಿ. ನೋವಿನ ಮೇಲೆ ನೋವಾಗ್ತಿದೆಯಾ, ಉರಿಯ ಮೇಲೆ ಉರಿ ಆಗ್ತಿದೆಯಾ, ಭಯಪಡಬೇಡ. ನನ್ನ ನೇಮ ನಿಷ್ಠೆಗಳನ್ನು ಆಚರಿಸಿದರೆ ನಾನು ಯಾರ ಋಣ ಇಟ್ಟುಕೊಳ್ಳುವ ದೇವರಲ್ಲ, ಯಾರಿಗೂ ನಾನು ಸಾಲದವನಲ್ಲ. ಆ ವಿಷಯದಲ್ಲಿ, ಆ ಸ್ಥಳದಲ್ಲಿ ಒಂದು ಅದ್ಭುತ ಮಾಡಲಿಕ್ಕೆ, ಒಂದು ದೇವರ ಕಾರ್ಯ ನಿಮ್ಮ ಜೀವಿತದಲ್ಲಿ ಮಹಿಮೆಗೊಳ್ಳಲಿಕ್ಕೋಸ್ಕರ ದೇವರು ಅದ್ಭುತ ಮಾಡ್ತಾರೆ.